ನಿತ್ಯಾನಂದನಿಗೆ ಬೆಳಗ್ಗೆಯಿಂದ ಶುರುವಾಗಿದೆ ಸತ್ವ ಪರೀಕ್ಷೆ. ಮೊದಲ ಹಂತದಲ್ಲಿ ನಿತ್ಯ ಪುರುಷತ್ವ ಸಾಬೀತು. ಬಿಡದಿ ಸ್ವಾಮಿಗೆ ಕಾದಿದೆಯಾ ಕಂಟಕ? ನಿತ್ಯಾನಂದನ ಕಾರ್ ಚೇಸ್ ಮಾಡಲು ವೇಗವಾಗಿ ಕಾರು ಚಾಲನೆ. ನಿತ್ಯ ಬೆಂಬಲಿಗರ ಕಾರು ಬೈಕ್ಗೆ ಡಿಕ್ಕಿ. ಕಾರು ಚಾಲಕನಿಗೆ ಸಾರ್ವಜನಿಕರಿಂದ ಹೆಗ್ಗ ಮುಗ್ಗ ತರಾಟೆ. ಕಾರ್ತಿಕ್ ಗೌಡ ನಟಿ ಮೈತ್ರಿಯ ಮದುವೆ ಪ್ರಕರಣ. ಇವತ್ತು ಕಾರ್ತಿಕ್ ಗೌಡ ನಿರೀಕ್ಷಣಾ ಜಾಮೀನು ತೀರ್ಪು. ಸೆಷನ್ಸ್ ಕೋರ್ಟ್ನಿಂದ ಸಂಜೆ ತೀರ್ಪು ಪ್ರಕಟ. ಜಮ್ಮು ಕಾಶ್ಮೀರ ಪ್ರವಾಹದಲ್ಲಿ ಸಿಲುಕಿದ ಕನ್ನಡಿಗರು ರಕ್ಷಣೆಗೆ ಅಧಿಕಾರಿಗಳನ್ನ ಕಳುಹಿಸಲು ಸಿಎಂ ನಿರ್ಧಾರ. ಇಂದು ಸಂಜೆ ಒಳಗೆ ಜಮ್ಮುಗೆ ತೆರಳಲಿದ್ದಾರೆ ಅಧಿಕಾರಿಗಳು. ಮರಕುಂಬಿಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣ. ಘಟನೆ ಖಂಡಿಸಿ ಕೊಪ್ಪಳ ಬಂದ್ಗೆ ಕರೆ. ನಗರದಲ್ಲಿ ಅಂಗಡಿ ಮುಂಗಟ್ಟು ಬಂದ್, ಬಸ್ ಸಂಚಾರ ಸ್ಥಗಿತ.